ನನ್ನ ಹೆಸರು ಒಳ್ಳೆಯಪ್ಪನ ಕಿಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ತಾಲೂಕು ಅಧ್ಯಕ್ಷರು. ಇಲ್ಲೇನಿದೆ ಅಂದರೆ ಮಾನವಲ್ಲಿ ನಟರಾಜ್ ಅವರು ಒಂದು ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಕೇಸಿ ಟೆಂಡರ್ ಕರೆಯಲಾರದೆ ಕಾರನ್ನು ತಂದೆ ಸಂಬಂಧಿಕರು ತಗೊಂಡು ಕೇಸಿ ಅದನ್ನು ಕಾರಣ ಇಲ್ಲಿಂದ ಮಸ್ಕಿಯಿಂದ ಮಸ್ಕಿಗೆ ಹೋದಂದ್ರೆ ಒಳ್ಳೆ ಬರ್ತಾನೆ ತನ್ನ ಕೇಂದ್ರ ಸ್ಥಾನದಲ್ಲಿ ಮಧ್ಯಾಹ್ನ 1 ಗಂಟೆ ಇರ್ತಾರೆ ಅವರು. ನಾವೇನು ಕೇಳ್ಕೊಂತ ಇಲ್ಲ, ನಮ್ಮ 3 ತಾಲೂಕು ಬರ್ತವೆ, ನಾವು ಆ ಶಾಸಕರ ಈ ಶಾಸಕರಂತೆ ಬರೀ ಉಡಾಪಿ ಉತ್ತರವನ್ನು ನೀಡಿ ಕೇಸಿ ತಾವು ಪಾರಾಗುವಂಥ ಕೆಲಸ ಮಾಡ್ತಿದ್ದಾರೆ. ನೋಡ್ರಿ, ವಿಧಾನಸೌಧದಲ್ಲಿ ಇರುವಂಥ ಆಯುಕ್ತರು, ಜಂಟಿ ಕಾರ್ಯದರ್ಶಿಗಳು ತಮ್ಮ ಡ್ಯೂಟಿ ಮುಗಿದ ಮೇಲೆ ತಮ್ಮ ಕಾರನ್ನು ಬದಿಗೆ ಒತ್ತಿಗೇಸಿ ತಮ್ಮ ಸ್ವಂತ ಕಾರಲ್ಲಿ ಹೋಗ್ತಾರೆ. ಆದರೆ ಮಾನವಲ್ಲಿ ಈಗಲ್ಲ, ಅಲ್ಲಿಂದ ಮಸ್ಕಿಯಿಂದ ತನ್ನ ಸ್ವಗ್ರಾಮದಿಂದ ಬಂದು ಕೇಸಿ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ಒಳ್ಳೆ ಹೋಗ್ತಾರೆ. ಎಲ್ಲಿಗೆ? ಮಸ್ಕಿಯಿಂದ ಇಲ್ಲಿಂದ ಅಲ್ಲಿಗೆ. ಅಂದ್ರೆ ಅದು ಕಾನೂನು ನಿಯಮವನ್ನು ಗಾಳಿ ತೋರಿದೆ ನೆನಪದು. ಸಂಪೂರ್ಣವಾಗಿ ನಟರಾಜ್ ಅವರು ಇದರಲ್ಲಿ ವಿಫಲವಾಗಿದ್ದಾರೆ ನೆನಪದು. ಟೆಂಡರ್ ಕರೆಯಲಾರದೆ ವರ್ಷ ನೋಡ್ರಿ ಕಾನೂನು ಚೇಂಜ್ ಮಾಡೋದು, ಅದು ಸುಮಾರು ವರ್ಷದಿಂದ ಹಳೆ ಗಾಡಿ ಅದು ತಗೊಂಡು ಕೇಸಿ ಅದರ ನಿಯಮವನ್ನು ಗಾಳಿಗೆ ತೋರಿ ನಟರಾಜ್ ಅವರು ಸಂಪೂರ್ಣವಾಗಿ ಇದರಲ್ಲಿ ವಿಫಲರಾಗಿದ್ದಾರೆ. ಇದನ್ನು ನಾವು ಕೇಳೋಕ್ಕೆ ಪ್ರಶ್ನೆ ಮಾಡಿದರೆ ಸಿಂಧು ಮೇಡಮ್ ಅವರು, DSW ರಾಯಚೂರವರು, ಇವರಿಗೆ ಇದರಲ್ಲಿ ಏನಾದರೂ ಪಾಲು ಹೋಗ್ತಿದೆ ನಮ್ಮ ವಾದ ಸರ್. ಯಾಕಂತ ಕೇಳಿ ಇವರಿಷ್ಟು ಕೊಡೆ ಅಂತ ಕೇಸಿ ನಾವೆಲ್ಲ ಲೆಟ್ರ್ ಕೊಟ್ಟು ಎಲ್ಲ ಕೊಟ್ಟರೆ ಅವ್ರಿಗೆ ಕುಮ್ಮ ಕೆಡ್ತಾರೆ ಅಂತ ನೋಡ್ರಿ. ಅವರು ನಟರಾಜ್ ಅವರು ಪ್ರಭಾರಿ ಅಧಿಕಾರಿ, ಆ 3 ತಿಂಗಳು ಅಥವಾ 6 ತಿಂಗಳ ಮ್ಯಾಗ ಒಬ್ಬರು ಇರಬಾರ್ದು. ಅವರು ಹಂಗೆ ಕಂಟಿನ್ಯೂ 3 ರಿಂದ 4 ವರ್ಷ ಅವ್ರು ಇರೋಕೆ. ನಟರಾಜ್ ಅವರು ಮಾನವನ್ನು ಕೊಳ್ಳೆ ಹೊಡೆಯೋದಕ್ಕೆ ಇಲ್ಲಿ ಬಂದಿದ್ದಾರೆ. ಸಂಪೂರ್ಣವಾಗಿ ಅವರು ವಿಫಲವಾಗಿದ್ದಾರೆ ಅನ್ನಬಹುದು. ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ವಜಾಗೊಳಿಸಿದ ಓದುವ ಸಂದರ್ಭದಲ್ಲಿ ಮಾನವಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಪಾದಯಾತ್ರೆ ಮಾಡ್ತೇವೆ ಅಂದು ನಾವು ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೇವೆ. ಪಂಕೇಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ತಾಲೂಕು ಅಧ್ಯಕ್ಷರು. ಇಲ್ಲೇನು ನಿನ್ನೆ 1-2 ದಿನ ಕೆಳಗಡೆ ನಾವೇನು ಹೋರಾಟ ಮಾಡಿದ್ದೀವಿ ನಟರಾಜನ ವಿರುದ್ಧ, ಅವರು ಸಂಪೂರ್ಣವಾಗಿ ಮಾನವಿಯಲ್ಲಿ ಹಣವನ್ನು ಕೊಳ್ಳೆ ಹೊಡಿತಾರೆ. ಸ್ವಾಮಿ, ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಕೇಸಿ ಟೆಂಡರ್ ಕರೆಯಲಾರದೆ ತಾನು ತಮ್ಮ ದೊಡ್ಡಪ್ಪನ ಮಗಂದು ಚಿಕ್ಕಪ್ಪ ಮಗಂದು ಕಾರನ್ನು ತೆಗೆದುಕೊಂಡು ಇಲ್ಲಿಂದ ಮಸ್ಕಿಯಿಂದ ಮಾನಿಗೆ ಬರ್ತೀರಿ. ನಾವು 1 ದಿನ ಲೇಟ್ ನೋಡ್ರಿ. ಅವ್ರು ಬರೋ ಟೈಮಿಂಗು ಮಧ್ಯಾಹ್ನ 1 ಗಂಟೆ. ಅವ್ರದ್ದು ಇಲಾಖೆ ಇರೋದೆಲ್ಲ ಇಲ್ಲ ಶಿವಲಿಂಗ ನೋಡ್ರಿ, ಶಿವಲಿಂಗ ಅಂತಿದೆ ಸರ್ ಇಲ್ಲಿ ಮಾನವಲ್ಲಿ ಪಟ್ಟಣದಲ್ಲಿ ಒಂದು. ಅಲ್ಲೇ ಬಂದು ಅಲ್ಲೇ ಕುಂತು ಆಫೀಸ್ ಕೆಲಸವನ್ನು ಅಲ್ಲೇ ಮಾಡ್ತಾರೆ. ಕೇಂದ್ರ ಸ್ಥಾನದಲ್ಲಿ ಯಾವತ್ತೂ ಅವ್ರು ಇರೋಂಗಲ್ಲ. ರೈತರು ಬಂದು ವಿದ್ಯಾರ್ಥಿಗಳು ಬಂದು ಕೇಸಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿನ ಕಾರನ್ನು ತೆಗೆದುಕೊಂಡು ಹೋಗಿಸಿ 1 ತಿಂಗಳಿಗೆ ಒಂದು ಕಾರಿಗೆ 35,000 ರೂಪಾಯಿ ಬಾಡಿಗೆಯನ್ನು ಕೊಡ್ತಿದ್ದಾರೆ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದು ಇಲ್ಲಿಂದ ತಗೊಂಡು ಮಸ್ಕಿಲಿಂದ ಮಾನವಿಗೆ ಬರುವಂಥ ವ್ಯಕ್ತಿ ಇದ್ದರೆ ಮಾನವಿಲಿದ್ದರೆ ಅವರು ನಟರಾಜ್ ಅವರೇ ಒಬ್ಬರೇ. ಅಲ್ಲ ಸರ್, ಈ ರೀತಿ ಒಂದು ನೀವು ಹೇಳ್ತಾ ಆರೋಪ ಮಾಡ್ತಾ ಇದ್ದೀರಲ್ಲ, ಮತ್ತು ಈಗಾದ್ರೆ ಹೆಂಗೆ ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಸರ್ಕಾರದ ಅಧಿಕಾರಿಗಳು ಮತ್ತು ಈ ರೀತಿ ಮಾಡಿದರೆ ಮತ್ತು ಸರ್ಕಾರ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದಂಗಲ್ವಾ ಸರ್? ನೋಡ್ರಿ, ಅವರು ಮೊದಲು ಪ್ರಭಾರಿ, ಅವರು 3 ತಿಂಗಳ ಅಥವಾ 6 ತಿಂಗಳ ಮಾತ್ರ ಇರ್ಬೋದಿಲ್ಲ. ಅವ್ರು ಹೆಂಗೆ ಗೊತ್ತಾರೆ, ಈಗ ಏನಾದರೂ ಮಾಡಿಕೊಳ್ಳಿ, ನಾನು ಪ್ರಭಾರಿ ಇದ್ದೀನಿ, ನನಗೇನಾದರೂ ಸ್ವಲ್ಪ ಮ್ಯಾಗಿಂದ ಒತ್ತಡ ಬಂದಂತ ಬಿಟ್ಟು ಹೋಗುವಂತ ಅವ್ರ ಪ್ಲ್ಯಾನ್ ಸರ್. ಹಾಗಾಗಿ ಸರ್ಕಾರದ ನಿಯಮವನ್ನು ಗಾಳಿ ತುರುಕಿಸಿ ನಟರಾಜ್ ಅವರು ಸಂಪೂರ್ಣವಾಗಿ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿದ್ದಾರೆ. ಕೂಡಲೇ ಅವ್ರನ್ನ ತನಿಖೆ ಆಗಬೇಕು, ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅಂದ ಕೇಸಿ ನಾವು ನಿನ್ನೆ ಇಲ್ಲದ ಮೊನ್ನೆ 2 ದಿನ ನಾವು ಹೋರಾಟ ಕುಂತೀವಿ. ಅದು ತಾಲೂಕು ಆಡಳಿತ ಏನು ಮಾಡ್ತಂತ ಕೇಸಿ ಸೋಮವಾರ ದಿನ ನಾವು ಕಾದು ನೋಡಬೇಕಾಗಿದೆ. ಅಲ್ಲ ಸರ್, ಈ ರೀತಿಯಾಗಿ ಒಂದು ರೀತಿಯಲ್ಲಿ ನೀವು ಆರೋಪ ಮಾಡ್ತಾ ಇದ್ರಿ ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅಂತೇಳಿ, ಮತ್ತು ಕೇಂದ್ರ ಸ್ಥಾನದಲ್ಲಿ ಸರ್ಕಾರದ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಾನೂನು ಅವರಿಗೆ ಅನ್ವಯಿಸುತ್ತಾ ಇಲ್ವೋ ಸರ್? ನೋಡಿ, ಸರ್ಕಾರದ ನಿಯಮವನ್ನು ಅವರಿಗೆ ಸಂಪೂರ್ಣವಾಗಿ ಅನಿಸುತ್ತೆ ಜನಪದ. ಆದರೆ ಅವರು ಸರ್ಕಾರದ ನಿಯಮವನ್ನು ಗಾಳಿ ತುರುಕಿಸಿ ಹಣವನ್ನು ಕೊಳ್ಳೆ ಹೊಡೆಯೋದಕ್ಕೆ ನಟರಾಜ್ ಅವರು ಇಲ್ಲಿ ಮಾನಿಗೆ ಬಂದಿದ್ದಾರೆ. ಇದಕ್ಕೆಲ್ಲ ನೋಡ್ರಿ, ಜಿಲ್ಲಾ ಮಟ್ಟದ DSW ಸಿಂಧು ಮೇಡಮ್ ಅವರೇ, ಇಲ್ಲಿ ಕಾರು ಒಯ್ಯುತ್ತಿರುವಂಥ ಮಸ್ಕಿಗೆ ಇದರಲ್ಲಿ ನಿಮ್ಗೆ ಏನಾದರೂ ಪಾಲು ಬರ್ತಿದೆಯಾ? ನಾವು ಕೊಟ್ಟಂಥ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನಮಗೆ ಈಗ ನೀಡಬೇಕು. ಇಲ್ಲವಾದಲ್ಲಿ ನಿಮ್ಮ ಇಲಾಖೆ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋಕ್ಕಾಗ್ತದೆ ಅಂತೇಳಿ ಬೆಲ್ಸಿಯನ್ ತಾಲೂಕು ಅಧ್ಯಕ್ಷರು ಮಾನವಿ 2 ದಿನದಿಂದ ಹೋರಾಟ ಹಚ್ಚಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಸಮಿತಿ ಕಡೆಯಿಂದ. ಆದರೂ ಸಹ ಪ್ರತಿಯೊಂದು ಅಧಿಕಾರಿಗಳು ಬಂದು ಸ್ಪಂದನೆ ಪಟ್ಟಿಲ್ಲ, ಏನಿಲ್ಲ. ಆಮೇಲೆ ನಟರಾಜ್ ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್ ಎಂಬಾತ ಮಸ್ಕಿಯಿಂದ ಅವರು ತಮ್ಮ ಸ್ವಂತ ಕುಟುಂಬದ ಕಾರು ತಗೊಂಡು ಗೌರ್ಮೆಂಟಿಗೆ ಬಾಡಿಗೆಯನ್ನು ತೊಗೊಂಡು ಕೇಸಿ ರೆಂಟ್ ತೊಗೊಂಡು ಆ ಸರ್ಕಾರಕ್ಕೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಅದರ ಸರ್ಕಾರವನ್ನು ಆಲೋಚನೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇವರು ವಿರುದ್ಧ ಕ್ರಮ ತಗೊಂಡು ಇವ್ರನ್ನ ವಜಾಗೊಳಿಸಬೇಕೆಂದು ನಮ್ಮ ತಾಲೂಕು ಸಮಿತಿಗಳಿಂದ ನಾವು
ಕೇಳ್ಕೊಳ್ತೀವಿ. ಅಲ್ಲ ಸರ್, ಈ ರೀತಿಯಾಗಿ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾರೆ, ಎಲ್ಲಿ ಬಂದಿತ್ತು ಸರ್ ಸರ್ಕಾರ? ಎಲ್ಲಿಗೆ ಬಂದಿರೋದಂದರೆ ಇವತ್ತು ಮಾನವಿ ಕ್ಷೇತ್ರದ ಶಾಸಕರು ಇರ್ತಕ್ಕಂಥ ಅಂಪಯ್ಯ ಸಾವ್ಕಾರ ಅವರು ಅದರ ಬಗ್ಗೆ ಕಾಳಜಿ ತೊಗೊತೇ ಇಲ್ಲ. ಪ್ರತಿಯೊಂದು ಇಲಾಖೆ ಬಗ್ಗೆ ತೊಗೊತೇ ಇಲ್ಲ. ಇವತ್ತಿಗೆ ಮಾನವಿಯಲ್ಲಿ ಸುಮಾರು 20 ವರ್ಷದಿಂದ ಪ್ರಭಾರಿ ಅಧಿಕಾರಿಗಳು ಬರ್ತಾರೆ ಹೊರತಾಗಿ ಒರಿಜಿನಲ್ ಅಧಿಕಾರಿಗಳು ಬರ್ತಾ ಇಲ್ಲ ಯಾವುದೇ ಒಂದು ಇಲಾಖೆಗೆ. ಮತ್ತು ಈಗ ಸರ್ ಸಮಾಜ ಕಲ್ಯಾಣ ಇಲಾಖೆ ಅದನ್ನು ಎಲ್ಲ ತಾಲೂಕಾಡಳಿತ ಸುಧಾರಣೆ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ಅಲ್ಲ ಸರ್, ಈಗ ನೀವು ಹೇಳ್ತಾ ಇದ್ರಿ, ಈಗ ಈ ಕೇಂದ್ರ ಸ್ಥಾನದಲ್ಲಿ ಇರೋದಲ್ಲ, ಸ್ವಂತ ಕಾರನ್ನು ಯೂಸ್ ಮಾಡ್ತಾರೆ, ಈ ರೀತಿ ದುರ್ಬಳಕೆ ಮಾಡೋದು ಅಪರಾಧ ಅಲ್ವಾ? ಅಪರಾಧ. ಇವರು ನಟರಾಜ್ ಅಂತಕ್ಕಂಥ ವ್ಯಕ್ತಿ ನಾನು ಏನು ಮಾಡ್ತಾರ, ಇನ್ನೊಬ್ರು ನಾನು ಏನನ್ನ ಕೇಳಕ್ಕೆ ಹೋದರೆ ಸಾರ್ ಹಿಂಗೆ ಯಾಕೆ ಮಾಡ್ತಿದ್ರು ಅಂತ ಕೇಳಕ್ಕೆ ಹೋದರೆ ನನಗೇನೋ ಗತ್ತಾಗ್ತಾರ, ಇನ್ನೊಬ್ರ ಬಗ್ಗೆ ಕೇಳಕ್ಕೆ ಹೋದ್ರೆ ಗತ್ತಾಗ್ತಾರ. ಇವರು ಗುಂಡೆಗಿರಿ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂತ ಹೊಂಟಿದ್ದಾರೆ. ಇವರಿಗೆ ವಜೆಗೊಳಿಸ್ಬೇಕು, ಇಲ್ಲಾಂದರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು, ನಮ್ಮ ತಾಲೂಕಿಗೆ ಬೇರೆ ಅಧಿಕಾರಿನ ಹಾಕಬೇಕಂತ ನಾವು ಕೇಳ್ತೀವಿ.